ತಿಳಿಸ್ಕೊಳ್ಳಿಕ್ಕೆ ಸಂತೋಷ ಸಂತೋಷ. ಇವತ್ತಿನ ಕಾಲ 2025ನೇ ಇಸ್ವಿ ನವೆಂಬರಲ್ಲಿದ್ದೀವಿ. ಇವತ್ತಿಗೂ ಇನ್ನೂ 24 ಗಂಟೆಗಳಾದ ಮೇಲೂ ಕೂಡ ಎಕ್ಸಾಕ್ಟ್ ಆಗಿರತಕ್ಕಂಥ ಮಾಹಿತಿ ಸಿಕ್ಕಂತೆ ಕಾಣಿಸ್ತಾ ಇಲ್ಲ. ಯಾರೋ ಇಬ್ಬರು ಶಂಕಿತರು ಅಂತ ಹೇಳ್ತಾ ಇದ್ದಾರೆ. ಇಷ್ಟೊಂದು ಟಫ್ ಆಗಿದೆಯಾ ಇಂಥ ಕೇಸನ್ನು ಟ್ರೇಸ್ ಮಾಡೋದು? ಇಷ್ಟು CCTV ಟವರು, ಲೊಕೇಶನ್ನು, ಡಿಜಿಟಲ್ ಯುಗ ಅಂತ ಕರಿತೀವಿ, ಫಾರೆನ್ಸಿಕ್ ಅಂತ ಮಾತಾಡ್ತೀವಿ ನಾವು. ಇನ್ನೊಂದು ಏನೋ ಒಂದಷ್ಟು ವಿಚಾರಗಳಿದ್ದಾಗ ಇಷ್ಟು ಟಫ್ ಆಗ್ತಿದೆ ಈ ಕೇಸ್ ಅಂತ. ರಮಕಾಂತ್, ಏನಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾಗಿ ಯಾವುದೇ ಆರೋಪಿಗಳನ್ನು ಬಂದಿದಾಗ ಇಲ್ಲ ಒಂದು ಕೇಸನ್ನು ಕ್ರ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರು ಎಲ್ಲೂ ಮಾಹಿತಿಯನ್ನು ಕೊಡೋದಿಲ್ಲ. ಯಾಕೆಂತಂದರೆ ಇನ್ನೂ ಪೊಲೀಸರ ತನಿಖೆ ಕಂಪ್ಲೀಟ್ ಆಗಿರಲ್ಲ. ಅದನ್ನು ಮೊದಲೇ ಕೊಟ್ಟರೆ ಆರೋಪಿಗಳು ಅದಕ್ಕೆ ಎಸ್ಕೇಪ್ ಆಗಲಿಕ್ಕೆ ಬೇಕಾಗಿರುವಂಥ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ತಾರಂತೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ನಗರ ಪೊಲೀಸರು ಕಂಪ್ಲೀಟಾಗಿ ಪಾಸಿಟಿವ್ ಆಗಿರುವಂಥದ್ದು, ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋ ಒಂದು ವಿಶ್ವಾಸದಲ್ಲಿರುವಂಥದ್ದು. ಆದರೆ ಇನ್ನೂ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಹಂತದಲ್ಲಿ ಅಂದರೆ ಪ್ರತಿ ಹಂತದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗೋ ರೀತಿಯಲ್ಲಿರುವಂಥದ್ದು. ಏನು ಒಂದು ದರೋಡೆ ಮಾಡೋದಾಗಿರ್ಬೋದು, ಎಷ್ಟು ಟೀಮ್ಗಳು ಬಂದಿತ್ತು, ಎಷ್ಟೆಷ್ಟು ಜನರಿದ್ದರು, ಅದರಲ್ಲಿ 3-4 ಕಾರ್ಗಳು ಬಂದಿದ್ರು ಅಂತ ಹೇಳಲಾಗ್ತದೆ. ಒಂದು ಕಾರ್ ಬಂದ ನಂತರ ಕಾರ್ನ ಬದಲಾವಣೆ ಮಾಡಿರೋ ಸಾಧ್ಯತೆ ಇದೆ. ಕಾರ್ ನಂಬರ್ ಪ್ಲೇಟ್ಗಳನ್ನ ಬದಲಾವಣೆ ಆಗಿರುತ್ತೆ. ಹೀಗೆ ಪ್ರತಿ ಹಂತದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡಬೇಕಾಗಿರುವ ಹಿನ್ನೆಲೆಯಲ್ಲಿ ಪೊಲೀಸ್ ಇನ್ನೂ ಕೂಡ ಯಾವುದೇ ಮಾಹಿತಿಗಳನ್ನು ಗೌಪ್ಯವಾಗಿ ಇಟ್ಕೊಂಡು ಯಾವುದೇ ಮಾಹಿತಿಯನ್ನು ಅವರು ಬಿಟ್ಕೊಡ್ತಾ ಇಲ್ಲ. ಆದರೆ ಸದ್ಯಕ್ಕೆ ಪ್ರಿಲಿಮಿನರಿಯಾಗಿ ಇದುವರೆಗೂ ಕೂಡ 24 ಗಂಟೆ ಒಳಗಡೆ ಒಂದು ಪ್ರಕರಣಕ್ಕೆ ಕೃತ್ಯಕ್ಕೆ ಬೆಳೆಸಿದಂಥ ಕಾರ್ ಏನಿತ್ತು, ಆ ಕಾರನ್ನು ಚಿತ್ತೂರಿನ ಬಳಿ ಪತ್ತೆ ಮಾಡಲಾಗಿರುವಂಥದ್ದು. ನಗರ ಪೊಲೀಸರು ಈ ಒಂದು ಕಾರನ್ನು ಪತ್ತೆ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ಇಬ್ಬರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಇಲ್ಲಿ ಬಹುತೇಕವಾಗಿ ಇಬ್ಬರನ್ನು ವಶಕ್ಕೆ ಪಡೆದ್ರು ಅಂತ ಹೇಳಿದ್ರೆ ಪೊಲೀಸರಿಗೆ ಈ ಪ್ರಕರಣದ ಒಂದು ಬ್ರೇಕ್ ಥ್ರೂ ಸಿಕ್ದಂಗೆ ಆಗುತ್ತೆ. ಅವರನ್ನು ವಶಕ್ಕೆ ಪಡ್ಕೊಂಡ್ರೆ ಇಡೀ ಗ್ಯಾಂಗ್ನಲ್ಲಿ ಯಾರೆಲ್ಲ ಇದ್ರು, ಎಷ್ಟು ಜನ ಈ ಕೃತ್ಯದಲ್ಲಿ ಭಾಗಿಯಾಗಿದ್ರು, ಹಣವನ್ನು ಎಲ್ಲೆಲ್ಲಿ ಇಡಲಾಗಿದೆ, ಇಲ್ಲ ಹಣದ ಬಗ್ಗೆ ಇವ್ರಿಗೆ ಮಾಹಿತಿ. ಸಂತೋಷ್, ಈಗ ಇಂಥ ವಾಹನದಲ್ಲಿ ಈಗ ಬಹಳಷ್ಟು ಅನುಮಾನಗಳಿದೆ. ಇಲ್ಲಿ ಒಂದು ಸೈರನ್ ಯಾಕೆ ಮೊಳಗಲಿಲ್ಲ ಅಂತ, ಇನ್ನೊಂದು ಒಳಗಡೆದ CCTV ಫುಟೇಜು ಅಲ್ಲಿರೋ DVR ಅಲ್ಲಿ ಮಾತ್ರ ಇರುತ್ತಾ, ಅದರ ಆ್ಯಕ್ಸೆಸ್ಸು ಹೊರಗಿರ್ತಕ್ಕಂಥ ಅದರ ಸೆಕ್ಯೂರಿಟಿ ಇನ್ಚಾರ್ಜ್ಗೂ ಬ್ಯಾಂಕ್ನವ್ರಿಗೂ ಯಾರಿಗೂ ಇರಲ್ವಾ? ಸಾಮಾನ್ಯ ಒಬ್ಬ CCTV ಇನ್ಸ್ಟಾಲ್ ಮಾಡಿದ್ರೆ ಈಗ ಮೊಬೈಲಲ್ಲೇ ಸಿಗ್ತಾ ಇರುತ್ತೆ ಏನು ನಡೀತಾ ಇದೆ ಅಂತ ಹೇಳಿ. ಕೇಳಿದ್ರೆ DVR ತೊಗೊಂಡೋಗ್ಬಿಟ್ರು ಅಂತಾರಂತೆ. ಇನ್ನೊಂದು ಕಡೆ CCTV ಅದ್ರ DVR ತೊಗೊಂಡೋಗ್ಬಿಟ್ಟಿದ್ದಾರೆ, ಸೈರನ್ನು ರಿಪೇರಿ ಆಗಿಬಿಟ್ಟಿತ್ತು, ಯಾಕಪ್ಪ ಲಾಕ್ ಮಾಡಿಲ್ಲ ಅಂದರೆ ಉತ್ತರನೇ ಇಲ್ಲ. ಒಂದು ಬಟನ್ ಒತ್ತಿದ್ರೆ ಫುಲ್ಲು ಲಾಕ್ ಆಗಿಬಿಡುತ್ತೆ, ಯಾರ್ಯಾರು ಓಪನ್ ಮಾಡೋಕ್ಕಾಗಲ್ಲ. ಮತ್ತು ಗನ್ನು ಕೆಲಸ ಮಾಡಲಿಲ್ಲ ಅಂದರೆ ಗಂದು ಉತ್ತರ ಇಲ್ಲ ಅಂದಾಗ ತುಂಬ ಅನುಮಾನಗಳಿಲ್ವಾ ಯಾರೋ ಒಳಗಿನವ್ರು ಇದರಲ್ಲಿ ಪಾಲಿದೆ ಅಂತ ಹೇಳಿ? ಖಂಡಿತವಾಗಿ ರಮಕಾಂತ್, ಪೊಲೀಸರು ಫಸ್ಟ್ ಪ್ರಿಲಿಮಿನರಿಯಾಗಿ ಸಸ್ಪೆಕ್ಟ್ ಮಾಡಿರುವಂಥದ್ದು CMSನಲ್ಲಿ ಕೆಲಸ ಮಾಡ್ತಿದ್ದ ಸಿಬ್ಬಂದಿಗಳನ್ನು. ಅದಕ್ಕೋಸ್ಕರ ಅವರನ್ನೇ ಮೊದಲು ವಶಕ್ಕೆ ಪಡ್ಕೊಳ್ತಾರೆ. ಅವರನ್ನು ವಶಕ್ಕೆ ಪಡ್ಕೊಂಡು ಎನ್ಕ್ವೈರಿಯನ್ನು ಮಾಡುವಂಥದ್ದು. ಅದರ ಜೊತೆಗೆ ಈ ಹಿಂದೆ ಇದೇ ಕಂಪನಿಯಲ್ಲಿ ಕೆಲಸ ಮಾಡಿದಂಥದ್ದವರು ಮತ್ತು ಇದರ ಜೊತೆಗೆ ಇಂಥ ಇನ್ಸಿಡೆಂಟ್ಗಳು ಎಷ್ಟಾಗಿದೆ ಅಂತ ಮಾಹಿತಿಯನ್ನು ಕಲೆ ಆಗ್ತಾ ಹೋದಂಥ ಸಂದರ್ಭದಲ್ಲಿ ಸುಮಾರು 8 ಪ್ರಕರಣಗಳು ಬೆಳಕಿಗೆ ಬರುತ್ತೆ. ಅಶೋಕ್ ನಗರ ಇರ್ಬೋದು, ಮಡಿವಾಳ ಇರ್ಬೋದು, ಹೀಗೆ ಬೇರೆ ಬೇರೆ ಕಡೆ ಇಂಥ ಇನ್ಸಿಡೆಂಟ್ಗಳಾಗಿರುವಂಥದ್ದು ಕೂಡ ಬೆಳಕಿಗೆ ಬರುತ್ತೆ. ಆ ಮಾಹಿತಿಗಳನ್ನು ಆಧಾರವಾಗಿ ಇಟ್ಕೊಂಡು ಇದರ ಹಳೆ ಪ್ರಕರಣಗಳ ಮಾಹಿತಿಯನ್ನು ತೆಗೆದುಕೊಳ್ತಾರೆ. ಈ ಹಿಂದಿನ ಪ್ರಕರಣಗಳಲ್ಲಿ ಇದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂಥ ನೌಕರರು ಯಾರೆಲ್ಲ ಭಾಗಿಯಾಗಿದ್ರು, ಸೊ ಅವರ ಆಕ್ಟಿವಿಟೀಸ್ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥದ್ದು. ಅವರಿಗೆ ಅದಕ್ಕೆ ಎಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ, ಇಲ್ಲ ಇದರಿಂದ ಬಂಧನಕ್ಕಾಗಿ ಜೈಲಿನಲ್ಲಿದ್ದಂಥವ್ರು ಜೈಲಿನಲ್ಲೇ ಇದ್ದಾರೆ, ಅಲ್ಲಿಂದ ರಿಲೀಸ್ ಆಗಿದ್ದಾರೆ ಅನ್ನೋ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಅದರ ಜೊತೆಗೆ ಈಗ ಪ್ರೆಸೆಂಟ್ ಕೆಲಸ ಮಾಡ್ತಿರುವಂಥ ನೌಕರರು ಏನಿರ್ತಾರೆ, ಸೊ ಇವರು ಯಾವಾಗ ಬಂದು ಸೇರ್ಕೊಂಡಿರ್ತಾರೆ, ಇವರು ಎಲ್ಲಿಯವರು, ಯಾವ ಮೂಲದವರು, ಮತ್ತು ಯಾರೆಲ್ಲ ಈ ಕೃತ್ಯ ಆಗುವಂಥ ಸಂದರ್ಭದಲ್ಲಿ ಇವ್ರಿಗೆ ಕೆಲಸಕ್ಕೆ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದಂಥವ್ರು ಯಾರು, ಇದು ಬ್ಯಾಂಕ್ ಅವ್ರ ಕಡೆಯಿಂದನೂ ಮಾಹಿತಿ ಲೀಕ್ ಆಗಿರ್ಬೋದಾ, ಇಲ್ಲ CMS ಒಪ್ಪಂದ ಮಾಡ್ಕೊಂಡಿರುವಂಥ ಕಂಪನಿ ಏನಿರುತ್ತೆ ಅವ್ರ ಕಡೆಯಿಂದ ಮಾಹಿತಿ ರಿಲೀಸ್ ಆಗಿರ್ಬೋದಾ, ಇಲ್ಲಿ 4 ಜನ, ಇಬ್ಬರು ಗನ್ಮೆನ್ಗಳು, ಒಬ್ಬ ಡ್ರೈವರ್ ಮತ್ತು ಇನ್ಚಾರ್ಜ್ ಏನಿದ್ದ, ಸೊ ಇವ್ರು 4 ಜನರಲ್ಲಿ ಏನಾದರೂ ಇವರೇ ಇನ್ವಾಲ್ವ್ ಆಗಿ ಕೃತ್ಯವನ್ನು ಎಸಗಿರ್ಬೋದು ಅಂತ ಅನುಮಾನಗಳಿರುವಂಥದ್ದು. ಅದರ ಜೊತೆಗೆ ಇಂಥ ಇನ್ಸಿಡೆಂಟ್ಗಳು ಆಗುತ್ತವೆ ಅಂತ ಕಾರಣಕ್ಕಾಗಿ ಮೊದಲೇ ಇಂಥ ಹಣವನ್ನು ಸಾಗಣೆ ಮಾಡುವಂಥ ಸಿಬ್ಬಂದಿಗಳಿಗೆ ತರಬೇತಿಗಳನ್ನು ಕೊಡಲಾಗಿರುತ್ತೆ. ಬ್ಯಾಂಕ್ ಅವ್ರನ್ನ ಹೊರತುಪಡಿಸಿ, ಇಲ್ಲ ಅವರ ಕಂಪನಿಯನ್ನು ಹೊರತುಪಡಿಸಿ ಬೇರೆ ಯಾರೇ ಬಂದರೂ ಕೂಡ ಅವ್ರಿಗೆ ಯಾವುದೇ ಮಾಹಿತಿಯನ್ನು ಕೊಡಬಾರ್ದು. ಫಸ್ಟ್ ಆ ಸಿಬ್ಬಂದಿಗಳಿಗೆ ಇಲ್ಲ ಬ್ಯಾಂಕ್ ಅವ್ರಿಗೆ ಮಾಹಿತಿಯನ್ನು ಕೊಡಬೇಕು. ಯಾವುದೇ ಅನುಮಾನ ಬಂದರೆ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕು, ಫೋನ್ ಮಾಡಿ ಹೇಳಬೇಕು. ತೀರಾ ಯಾರಾದರೂ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿ ಜೀವಕ್ಕೆ ಹಾನಿ ಮಾಡಿ ಹಣವನ್ನು ಎತ್ಕೊಂಡು ಹೋಗ್ತಾರೆ ಅನ್ನೋ ಸಂದರ್ಭದಲ್ಲಿ ಇವರಿಗೆ ಫೈರ್ ಮಾಡಲಿಕ್ಕೆ ಕೂಡ ಅವಕಾಶಗಳಿರುತ್ತೆ. ಇವೆಲ್ಲ ಇದ್ದರೂ ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ಇವರು ನೇರವಾಗಿ ಇದ್ದಂಥ ಅಷ್ಟು ಹಣವನ್ನು ಕೊಟ್ಟು ಬೇರೆ ಕಾರ್ ಹತ್ತು ಹೋಗಿರೋದ್ರಿಂದ ಪೊಲೀಸರಿಗೆ ಸಾಕಷ್ಟು ಅನುಮಾನ ಇದೆ. ಈ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ರಮಕಾಂತ್, ಥ್ಯಾಂಕ್ ಯು ಸಂತೋಷ್.